ಪ್ರೈಸ್ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈಟ್ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಧರ್ಮೋಪದೇಶ ಕಾಂಡಗಳು 14ನೇ ಅಧ್ಯಾಯ 28-29 ವಾಕ್ಯ. ಡಿಯೋಟ್ರನಮಿ ಚಾಪ್ಟರ್ 14 ವರ್ಡ್ 28-29. ಪ್ರತಿ 3 ವರ್ಷಗಳ ಅಂತ್ಯದಲ್ಲಿ ಆಯಾ ವರ್ಷದಲ್ಲಿ ನಿನಗೆ ಸಿಕ್ಕಿದ ಹುಟ್ಟುವಳಿಯ ದಶಮ ಭಾಗವನ್ನೆಲ್ಲ ಹೊರಗೆ ತಂದು ನಿನ್ನ ಬಾಗಿಲುಗಳಲ್ಲಿ ಇಟ್ಟುಬಿಡಬೇಕು. ಆಗ ನಿನ್ನ ಸಂಗಡ ಪಾಲನ್ನು ಸ್ವಾಸ್ಥ್ಯವನ್ನು ಹೊಂದದ ಲೇವಿಯನು, ನಿನ್ನ ಬಾಗಿಲಲ್ಲಿರುವ ಅನ್ಯ ದೇಶದವನು, ದಿಕ್ಕಿಲ್ಲದವನು, ವಿಧವೆಯು ಬಂದು ನಿನ್ನ ದೇವರಾದ ಯೆಹೋವನು ನಿನ್ನನ್ನು ನೀನು ಮಾಡುವ ಎಲ್ಲ ಪ್ರಯತ್ನಗಳನ್ನು ಆಶೀರ್ವದಿಸುವ ಹಾಗೆ ತಿಂದು ತೃಪ್ತರಾಗಲಿ. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ನೋಡ್ತಾ ಇದ್ದೀವಿ ಪ್ರೀತಿದ ಮಕ್ಕಳೇ. ವಾಕ್ಯ ಭಾಗದಲ್ಲಿ ಖಚಿತವಾಗಿ ದಶಮ ಭಾಗವನ್ನು ದೇವರು ನೇಮಿಸಿದ ಪ್ರಕಾರವಾಗಿ ನಾವು ಕೊಡಲೇಬೇಕು. ಬಹಳ ಪ್ರಮುಖವಾಗಿ ದೇವರು ತಮಗೆ ದಶಮ ಭಾಗವನ್ನು ಹೇಗೆ ಕೊಡಬೇಕು ಅನ್ನೋದನ್ನ ಇಂದಿನ ವಾಕ್ಯ ಭಾಗದಲ್ಲಿ ನಾವು ಕಳೆದ ವಾರದಲ್ಲಿ ತಿಳ್ಕೊಂಡ್ವಿ. ದಶಮ ಭಾಗವನ್ನು ಹೇಗೆ ಸಲ್ಲಿಸಬೇಕು ದೇವರಿಗೆ? ದಶಮ ಭಾಗನೀಗ ಮೊದಲನೇ ಪಾಲು ಅಷ್ಟು ಮಾತ್ರ ಅಲ್ಲ, ಅದರಲ್ಲಿ ಶ್ರೇಷ್ಠವಾದದ್ದು ಉತ್ತಮವಾದದ್ದನ್ನು ನಾವು ದೇವರಿಗೆ ದಶಮ ಭಾಗವಾಗಿ ಸಲ್ಲಿಸಬೇಕು. ದೇವರಿಗೆ ಸ್ತೋತ್ರ. ಅಲ್ಲಿ ಹೇಳಿದ್ದಾರೆ, ನನ್ನ ಆಲಯದಲ್ಲಿ ತಂದು, ಅದು ಯೆರೂಸಲೇಮಿನ ಆಲಯಕ್ಕೆ ಅಂತ. ಓಕೆ, ನಾವೀಗ ಆಲಯವಾಗಿ ಇಡೀ ಜಗತ್ತಿನಲ್ಲೇ ಕೂಡ ಬರ್ತೀವಿ, ಆದರೆ ದಶಮ ಭಾಗವನ್ನು ದೇವರ ಆಲಯಕ್ಕೆ ಸಲ್ಲಿಸಲೇಬೇಕು. ಬಹಳ ಪ್ರಮುಖವಾಗಿ ಇದು ಆಜ್ಞೆ. ಅದು ಅವ್ರಿಗೋಸ್ಕರ ಅಲ್ಲ, ನಮಗೋಸ್ಕರನೇ. ನಾವು ನಮ್ಮ ಸುತ್ತಮುತ್ತಲಿನ ಜನ ನಮ್ಮ ದೇವರು ನಮಗೆ ಆಶೀರ್ವದಿಸಿ ಕೊಟ್ಟಿರ್ತಕ್ಕಂಥದ್ದಲ್ಲಿ ನಾವು ಸಂತೋಷ ಪಡಬೇಕು, ಉಂಡು ತಿಂದು ಕುಡಿದು ಸಂತೋಷ ಪಡಬೇಕು. ಅಷ್ಟು ಮಾತ್ರ ಅಲ್ಲ, ನನ್ನ ಆಲಯದೆಲ್ಲ ಆಹಾರ ಇರುವಂತೆ ದಶಮ ಭಾಗವನ್ನೆಲ್ಲ ನೀವು ತಂದ್ರಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಎರಡನೇದಾಗಿ ಇನ್ನೊಂದು ಹೇಳ್ತಾ ಇದ್ದಾರೆ, ಅದೇ ನಾವು ನೋಡ್ತಾ ಇದ್ದೀವಿ. ಪ್ರತಿ 3 ವರ್ಷಗಳ ಅಂತ್ಯದಲ್ಲಿ ಆಯಾ ವರ್ಷದಲ್ಲಿ ನಿನಗೆ ಸಿಕ್ಕಿದ ಹುಟ್ಟುವಳಿಯಲ್ಲಿ, ನಿನ್ನ ಹೊಲದ ಬೆಳೆಯಲ್ಲಿ, ಅಷ್ಟು ಮಾತ್ರ ಅಲ್ಲ ಆದಾಯದಲ್ಲಿ ಪ್ರತಿ ವರ್ಷದ ಪ್ರಕಾರವಾಗಿ ದಶಮ ಭಾಗವನ್ನು 3ನೇ ವರ್ಷದಲ್ಲಿ ಅಂತ್ಯ ಭಾಗದಲ್ಲಿ ತಂದು ಮನೆ ಬಾಗಿಲಲ್ಲಿ ಇಡು. ಆಗ ನಿಮ್ಮ ಜೊತೆ ಪಾಲು ಸ್ವತ್ತು ಹೊಂದಿಲ್ಲದೆ ಇರ್ತಕ್ಕಂಥ ಲೇವಿಯನಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ವಿಧವೆಯರು, ಅನ್ಯ ದೇಶಸ್ಥರು, ಬಡವರು, ದಿಕ್ಕಿಲ್ಲದವರು ತಿಂದು ಅವ್ರು ತಿಂದಾಗ ದೇವರ ವಾಕ್ಯ ಹೇಳುತ್ತೆ, ನಿನ್ನ ದೇವರಾದ ಯೆಹೋವನು ನೀನು ಮಾಡ್ತಕ್ಕಂಥ ಎಲ್ಲ ಕೆಲಸಗಳನ್ನ ಆಶೀರ್ವದಿಸುವಂತೆ ಅವ್ರು ತಿಂದು ತೃಪ್ತರಾಗಲ್ಲ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಸೊ ಪ್ರೀತಿ ದೇವ್ರ ಮಕ್ಕಳೇ, ಖಚಿತವಾಗಿ ನಾವು ದಶಮ ಭಾಗವನ್ನು ಕೊಡಬೇಕು. ಹೇಗೆ? ಬಹಳ ಪ್ರಮುಖವಾಗಿ ಹೊಸ ಒಡಂಬಡಿಕೆಯಲ್ಲಿ ಒಂದು ಸ್ವಲ್ಪ ಅದನ್ನೇ ಮಾರ್ಪಾಡು ಮಾಡಿದ್ದಾರೆ. ಯೇಸು ಕ್ರಿಸ್ತರು ಹೇಳಾಗ, ಕೊರತೆಯಲ್ಲಿರ್ತಕ್ಕಂಥ ದೇವಜನರ ಜೊತೆ ಮೊದಲು ನಿಮಗಿರ್ತಕ್ಕಂಥದ್ದನ್ನ ಹಂಚ್ಕೊಳ್ರಿ ಅಂತ. ವಿಶ್ವಾಸಿಗಳಾಗಿರ್ತಕ್ಕಂಥ ಸಹೋದರರಲ್ಲಿ ನಿಮಗಿರ್ತಕ್ಕಂಥ ಕೊರತೆಯಲ್ಲಿರ್ತಕ್ಕಂಥವ್ರಿಗೆ ನಿಮಗಿರ್ತಕ್ಕಂಥದ್ದನ್ನ ಹಂಚ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ದಶಮ ಭಾಗವನ್ನು ಆ ನಂತರ ಇತರರಿಗೆ, ಅನ್ಯರಿಗೆ ಕೊಡಬೇಕು ಅಂತ ವಾಕ್ಯದಲ್ಲಿ ಇರುತ್ತೆ. ಸೊ ಹಾಗಾಗಿ ನಾವು ಕೊಡಬೇಕು. ಕೊಡೋದ್ರಿಂದ ನಮಗೆ ಆಶೀರ್ವಾದ, ಕೊಡೋದ್ರಿಂದ ಖಚಿತವಾಗಿ ನಮಗೆ ಆಶೀರ್ವಾದ. ದೇವರು ನಮ್ಮ ಕೈ ಕೆಲಸಗಳನ್ನ, ನಮ್ಮ ಕೈ ಪ್ರಯಾಸಗಳನ್ನ, ಅಷ್ಟು ಮಾತ್ರ ನಮ್ಮ ಹುಟ್ಟುವಳಿಗಳನ್ನ ಆಶೀರ್ವದಿಸುವವರಾಗಿದ್ದಾರೆ. ಸೊ ಹಾಗಾಗಿ ನಂಬಿಗಸ್ತರಾಗಿ ವಾಕ್ಯಕ್ಕೆ ವಿಧೇಯರಾಗೋಣ, ವಾಕ್ಯದ ಆಶೀರ್ವಾದಗಳನ್ನ ಸ್ವಂತ ಮಾಡ್ಕೊಳ್ಳೋಣ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವ ಆತನೇ, ಸರ್ವವ್ಯಾಪೇಸಪ್ಪ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಈ ದಿನ ನಮ್ಮ ಸಂಗಡ ಮಾತನಾಡ್ತಿದ್ದೀರಾ. ಕ್ರಮವಾಗಿ ದಶಮ ಭಾಗವನ್ನು ಕೊರತೆಯಲ್ಲಿರ್ತಕ್ಕಂಥವ್ರ ಜೊತೆಲಿ ಹಂಚ್ಕೊಳ್ರಿ. ದಿಕ್ಕಿಲ್ಲದವರು, ಅನಾಥರು, ವಿಧವೆಯರು, ನಿಮ್ಮ ಜೊತೆ ಪಾಲು ಹೊಂದಿರ್ತಕ್ಕಂತಹ ನನ್ನ ಸೇವಕರು, ಅವ್ರ ಜೊತೆ ನೀವು ಹಂಚ್ಕೊಳ್ರಿ. ಆಗ ನಿಮ್ಮ ಕೈ ಪ್ರಯಾಸಗಳನ್ನ, ನಿಮ್ಮ ಆದಾಯಗಳನ್ನ, ನಿಮ್ಮ ಹುಟ್ಟುವಳಿಯನ್ನು ನಾನು ಸಹ ಅಧಿಕವಾಗಿ ಆಶೀರ್ವದಿಸ್ತೀನಿ ಅಂತ ನೀವು ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದರೆ ಅದಕ್ಕಾಗಿ ಸ್ತೋತ್ರ. ನಂಬಿಗಸ್ತರಾಗಿ ವಾಕ್ಯಕ್ಕೆ ವಿಧರಾಗ್ತೀವಿ. ಆಮೇನ್. ನಿಮಗೆ ಮಹಿಮೆ ಆಗಲಿ, ನಮಗೆ ಆಶೀರ್ವಾದ, ರಕ್ಷಣೆ ಉಂಟಾಗಲಿ. ಆಮೇನ್.
ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇಲೆ ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅವ್ರನ್ನ ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡು ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.